ಬುಟ್ಟ ಹಾಕತ್ತಾಗೆ ಬುಟ್ಟ ಹಾಕ್ತೀನಿ. ಅಯ್ಯೋ ನಮ್ಮ ಸಾಕಿಗೆ ಹೇಳಕ್ ಹೋಗ್ಬೇಡ, ಬೇಜಾರು ಮಾಡ್ಕೊತಾಳೆ. ಅದಕ್ಕೆ ಸುಮ್ಮನೆ ಆದ್ರೆ ಅವಳು ಸುಮ್ಮನೆ ಆಗ್ಬಿಡ್ತಾಳೆ. ಸುಮ್ಮನಿರು, ಸಾಕಿಗೂ ಗೊತ್ತಾಗ್ಲಿ. ಬೇಡಕ ಸುಮ್ಮನಿರವ, ಜಗಳ ಆಡ್ತಾರೆ. ನಾನೇ ಮುಟ್ಟಿಸ್ತೀನಿ ಕಣ್, ಸುಮ್ಮನಿರು, ಸಿಗ್ಲಿಯವಮ್ಮ, ನಾನೇ ಮುಟ್ಟಿಸ್ತೀನಿ ಕಂತ ಅವಳಿಗೆ. ಮಗ ವಾ ಇಲ್ಲೇ ನಿಂತಿದ್ಯಲ್ಲವ. ಕಣವ, ಏನು ಮಾತಾಡ್ತಿದ್ರಲ್ಲ ಅತ್ತೆ ಗಿತ್ತೆ ಅನ್ಕೊಂಡು? ಏನಿಲ್ಲ ಕಣ್ ಬಾ ಮಗ. ಅತ್ತೆ ಚೆನ್ನಾಗಿದೀಯಾ? ಏನು ಮನೆ ಕಡೆಗೆ ಬರಕಿಲ್ವಲ್ಲತ್ತೆ ನೀನು? ಅಲ್ಲ ಅತ್ತೆ ಅವಳೆ ಊರಲ್ಲಿ ಒಬ್ಳು ಅಂತ ನೀನ್ ಬಂದಿಯಾ ಹೇಳು. ಬರ್ಬೇಕಪ್ಪ ಸೊಸೆ ನೋಡಕ್ಕೆ. ಅತ್ತೆ ಅಲ್ವಾ ಬಂದಿರೋದು, ಹುಡಿಕೊಂಡು ಅತ್ತೆ ಅಲ್ವಾ ಬಂದಿರೋದು? ಸರಿ. ಏನತ್ತೆ ನಮ್ಮ ಅತ್ತೆ ಅದೇನೋ ಅಂದ್ಲು ಗಿಂದ್ಲು ಅಂತ ಮಾತಾಡ್ತಿದ್ರಲ್ಲ? ಏನಿಲ್ಲ ಕಣ್ ಬಾ ಮಗ. ವಾವ್ ಹೇಳು, ನಾನೇನು ಇದು ಮಾಡ್ಬಿಟ್ಟನ? ಅದೇನು ಹೇಳು. ಅದು ನಿಮ್ಮವ್ವ ಆಡ್ತದೆ ಸಾಕಿ. ಅಯ್ಯೋ ನಿಮ್ಮ ಅತ್ತೆ ಅದ್ಯಾವ ಅಕ್ಕನ ಜೊತೆ ಒಪ್ಪಿಸ್ಕೊಂಡು ಹಂಗೆ ಹಿಂಗೆ ಅಂತಿದ್ಲು ಕಣ್ ಮಗ. ಏನು ಒಪ್ಪಿಸ್ತಿದ್ರತ್ತೆ? ಅಯ್ಯೋ ಅದೇನೋ ಕೋಳಿ ಸಾರು ಮಾಡಿದ್ರಂತಲ್ಲ ನೀವು ಕಣತೆ ಮಾಡಿದ್ದು, ಅದು ತಪ್ಪಂತ? ಅಯ್ಯೋ ಅದನ್ನೇ ಹೇಳ್ಕೊಂಡು ಬೈತಿದ್ಲು. ನನ್ನ ಮಗ ಇಲ್ಲ ಕೋಳಿ ಸಾರು ಮಾಡ್ಕೊತಾರೆ, ಬೇಕಾದ್ ಮಾಡ್ಕೊಂಡು ತಿಂತಾರೆ ಹಂಗೆ ಹಿಂಗೆ ಅಂತ ಮವ್ವನ ಜೊತೆ ಹೇಳದ್ನ. ಓ ಮಗ ಬುಟ್ಟಾಕ್, ಅದಕ್ಕೆ ಏನು ಜಗಳಕ್ಕೋದಿ? ಅದಕ್ಕೆ ನಿಮ್ಮವ್ವ ಹೇಳ್ಬೇಡ ಸಾಕಿ ಜೊತೆ ಬೇಜಾರು ಕಟ್ಕೊತಾಳೆ, ಮನ್ಸು ಬೇಜಾರು ಮಾಡ್ಕೊತಾಳೆ ಅಂತಿತ್ತು. ಇನ್ನೇ ಕೇಳಿಸ್ಕೊಂಡಿದ್ಯಲ್ಲ ಇನ್ನೇನು? ನಾನು ಅದೆಲ್ಲ ಕೇಳಿಸ್ಕೊಂಡಿದ್ದಿಲ್ಲ ಅತ್ತೆ. ಏನೋ ನಮ್ಮ ಅತ್ತೆ ಬಗ್ಗೆ ಏನೋ ಮಾತಾಡ್ತಾ ಇದೀರಿ ಅನ್ಕೊಂಡಿದ್ದೆ. ಯಾಕನ್ನತ್ತೆ ತಪ್ಪಾದ್ರೆ ಹೋಗಿರಿ. ನನ್ನ ತಂಗಿ ಗಂಡ ಅಪರೂಪಕ್ಕೆ ಬಂದಾರಲ್ಲ, ಅವ್ರಿಗೆ ಮಾಡಬಾರ್ದಾ? ಮಾಡಿದ್ರೇನು ತಕೋ ಮಗ. ನಾವು ಹೋದಾಗ ಅವ್ರು ಹಂಗೆ ಕಳಿಸ್ಬಿಟ್ಟಾರ ನಮ್ಮನ್ನ. ಅತ್ತಿಗಳು ಊಟಕ್ಕೆ ಬರ್ನಿಲ್ವೇನೋ, ನಮ್ಮ ಅತ್ತೆ ಕರೆದ್ರುವೆ ಹುಷಾರಿಲ್ಲ ಗಿಸಾರಿಲ್ಲ ಅನ್ಕೊಂಡು ಬರ್ನಿಲ್ಲ. ಬರ್ದೇ ಹೋಗಿರ್ತಾಳೆ ತಕೋ. ಓ ಅಲಕನತ್ತೆ, ಮಾಡೋದು ನನ್ನ ದುಡ್ಡು, ನಾನು ಸಾಲವ ಸೋಲವ ತಂದು ಮಾಡ್ತಾವ್ನಿ. ಇನ್ನು ಇವ್ರ ಹತ್ರ ಕೇಳ್ತಿದ್ದಾನೋ ಬೇರೆಯವ್ರ ಹತ್ರ ಕೇಳ್ತಿದ್ದಾನೋ? ಆಗ ಅವ್ರ ಹತ್ರ ಇಸ್ಕೊಬಂದು ಮಾಡೋದೆ ಕಣತೆ ನಾನು. ನನಗೆ ಬೇಕಾದವ್ರಿಗೆ ನಾನು ಮಾಡಿ ಇಕ್ಕದೆಯ. ಯಾಕಂತೆ ಹೊಟ್ಟೆ ಉರಿ ಇವ್ರಿಗೆ? ಓ ಮಗ ಇಲ್ವಲ್ಲ, ನನ್ನ ಮಗ ಇಲ್ಲ ಅಂದ್ರೂ ಮಾಡ್ಕೊ ತಿಂತಾರೆ. ಅವನು ಹೋಗಿರೋದು ಏನು ಯೋಚನೆ ಇಲ್ಲ ಅಂತ ಕಣವೋ ಕಣತೆ. ಅವ್ರಿಗೇನೋ ಮಗ ಇಲ್ಲ ಅಂತಾರೆ, ಅವ್ರು ಹಸ್ಕೊಂಡು ಹಂಗೆ ಮನೆ ಕಂಡಿದಾರಂತ. 10 ಮಂದಿ ಬಜ್ಜಿ ಮಾಡ್ಕೊ ತಿಂದ್ರು, ಆಗ ಅವ್ರ ಮಗ ನೆನಪಾಗ್ನಿಲ್ವಂತ. ಓ ನಮ್ಮ ಕಡೆ ಬಂದ್ಬಿಟ್ರಲ್ಲ, ಮಾಡ್ಬಿಟ್ನಲ್ಲ, ಇವ ಅಮ್ಮಂಗೆ ತಡ್ಕೊಳಕಾಯ್ತಲ್ಲ. ಅದಕ್ಕೆ ಮಕ್ಕ ಕೊಟ್ಟು ಮಕ್ಕಕ್ಕೂ ಮಾತಾಡೋಕ್ಕಿಲ್ಲ. ಸುಮಾರು ಸಲ ಅತ್ತೆ ಅಂದ್ರೂ ಅನ್ಕೊಂಡು ಹೋದ್ಲು. ಹೋಗ್ಲಿ ತಕೋ. ಅಯ್ಯೋ ಶಿವನಿ ಅಂತ ಅತ್ತೆ, ನನ್ನ ಕಷ್ಟ ನನಗೆ ಗೊತ್ತು ಕಂಡತೆ. ಎಷ್ಟು ಕಷ್ಟ ಬೀಳ್ತಾವನಿ ಅಂತ ನನಗೆ ಗೊತ್ತು. ಇವನು ಕದ್ದೋದ್ನಲ್ಲ, ಹೊಂಟೋಗೋದ್ನಲ್ಲ, ಅವ್ನ ಮಗದ್ನೇ ತಿಂತೆ. ಎಲ್ಲ ಮಾತಾಡ್ಬಾರ್ದು ಅತ್ತೆ. 2 ಹೆಣ್ಣೈಕ್ಲ ಹುಟ್ಟಿಸ್ಬಿಟ್ಟು ಹೊಂಟೋದ್ನಲ್ಲ, ಇವನಿಗೆ ಬೇಡವತ್ತೆ ಹೆಣ್ಣೈಕ್ಲವೆ ಮನೇಲಿ ಅನ್ನೋದು ಜವಾಬ್ದಾರಿ ಇಲ್ವತ್ತೆ ಇವನಿಗೆ. ತಾನೆ 6 ತಿಂಗಳಿಗೋ 3 ತಿಂಗಳಿಗೋ ಅವ್ರವ್ವ ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ಕೊಂಡು ಕುಣಿತಾನೆ. ಕುಣಿದ್ಬಿಟ್ಟು ಕಡ್ದೋಯ್ತಾನೆ. ನಾನು ನೆನ್ಕೊಂಡು ನನ್ನ ಐಕ್ಳಿಗೆ ಏನು ಮಾಡೋಕ್ಕಾಗಿಲ್ಲ ಬಿಡು. ಅಯ್ಯೋ ಅದೇ ಕಣವ, ಅದೇ ಜಮೀನು ಇಲ್ವಾ? ಏನು ನನ್ನ ಮಗ ಒತ್ಕೋಗಿದ್ದಾನ, ಏನು ಹಾಳಾಗಿದ್ದದ ಬೀಳಾಗಿದ್ದದ ಅಂತಿದ್ಲು. ಅಂದ್ರು ಅಂತೇಳಿ ತಕತೆ, ಅಂದ್ರು ಅಂತೇಳಿ ತಕೋ. ಎಷ್ಟು ಮಾಡಿದ್ರುವೆ ನಾಯಿ ಕಾಲು ಮುಳ್ ತೆಗ್ದಂಗಿವ್ಕೆ. ನಾನು ಅಯ್ಯೋ ಪಾಪ ಅನ್ಕೊಂಡು ಕರ್ದಿಕ್ಕುನಲ್ಲ, ಅದು ನನ್ನ ದೊಡ್ಡ ತಪ್ಪು. ಎಲ್ಲಿ ಮಡಗ್ಬೇಕು ಅಲ್ಲಿ ಮಡಗಿದ್ರೆ ಇವ್ರು ಬುದ್ಧಿ ಕಲಿಯೋದು. ಏನು ಮಾಡೋಕ್ಕಿಲ್ವಲ್ಲ, ಕೊಡೋಕ್ಕಿಲ್ವಲ್ಲ, ಅವ್ರಾದ್ರೆ ಚೆನ್ನಾಗೇ ಇರ್ತಾರೆ. ನಾವು ನಮ್ಮ ಹತ್ರ ಹಿಂಗೆ. ಅಯ್ಯೋ ನಾನು ಉಗ್ಯನ ಅನ್ಕೊಂಡೆ, ಚೆನ್ನಾಗಿ ಹೋಗಿ ಕೇಳಕ್ಕೆ ಬಂದಿದ್ದೀಯಲ್ಲತ್ತೆ ನೀನು. ಉಗಿಬೇಕಾಗಿತ್ತಲ್ಲೇ ನೀನು. ನೀವು ಚೆನ್ನಾಗಿರ್ತೀರಿ, ನಾನು ಉಗಿಯೋದು ಈ ಅಕ್ಕಂಗೆ ಹಾಕ್ಬೇಕಾಗಿತ್ತು ಅಂತ ನಾಲ್ಕು ಜನ ಅನ್ನೋದು. ಅಯ್ಯೋ ಅದಕ್ಕೆಯಾ ಬಂದೆ ಕಣವ ನಾನು ಕೇಳೋದು. ಅಯ್ಯೋ ಅತ್ತೆ ನೀನು ಯಾಕೆ ಹೇಳ್ದತ್ತೆ ಅದಕ್ಕೆ ಬುಟ್ಟಾಕತ್ತೆ ಅಂತ. ನೀನು ಯಾಕೆ ಅಂದ ಇರ್ತೀವಿ ಹಂಗಿನ್ ಬಿಡೋದು. ಏನು ಹೇಳು, ಅತ್ತೆ ಸೊಸೆ ಮಧ್ಯೆ ಜಗಳ ತಂದ್ರು ಅಂತ ಜನ ಮಾತಾಡೋದು. ಅದಕ್ಕೆಯಾ ಮಗ ಯಾ ಸುದ್ದಿಗೂ ಹೋಗ್ನಿಲ್ಲ ಕಣವ. ಅದೇನು ಮನೇಲಿ ಕೇಳೋದ ಅಂತ ಬಂದೆ. ಅಯ್ಯೋ ನಮ್ಮ ಕಳ್ಳಲ್ವಾ ಎಷ್ಟಾದ್ರೂ ಅದಕ್ಕೆ ಕಣೋ ನಮ್ಮವ್ರು ಏನಾರು ಇರಬೇಕು ಅನ್ನೋದು. ನಿಂಗೆ ನಮ್ಮ ಕಳ್ಳನಕ್ಕೆ ಹೆಂಗೆ ಹೊಟ್ಟೆ ಉಡ್ತದೆ? ಯಾಕಂದ್ರೆ ಅದಕ್ಕೆ ನಂಗೆ ಹೊಟ್ಟೆ ಉರಿಯೋಕ್ಕಿಲ್ವಾ? ನಮ್ಮ ಅಣ್ಣನ ಮಗಳು ಅನ್ನೋದು ನಂಗೆ ಹೊಟ್ಟೆ ಉರಿಯೋಕ್ಕಿಲ್ವ ಹೇಳು? ಅವಳನ್ನ ಹಬ್ಬ ಕಾಣಿಸ್ಬಿಡುವೆ ಇಟ್ಕೊಂಡಿದ್ರೆ. ಅಯ್ಯೋ ಅತ್ತೆ ಸೊಸೆ ಮದುವೆ ನನ್ನ ಮಾತು ಬರ್ತವೆ ಯಾಕೆ ಅಂತ ಬಂದ್ಬಿಟ್ಟೆ ಅಷ್ಟೇ. ಯಾಕನ್ನತ್ತೆ ಇವ್ರು ಇಟ್ಟೋರು ಸೊಪ್ಪೋರು, ಇಲ್ಲಾಂದ್ರೆ ನನ್ನ ಐಕ್ಳಿಗೆ ನಾ ಕಾಸು ಕೊಟ್ಟೋರು, ಇವ್ರು ಯಾಕತ್ತೆ ಮಾತಾಡಬೇಕು? ನಾನು ದುಡ್ಡು ನನ್ನ ಮಕ್ಳನ್ನ ಸಾಕ್ತಿರೋದು, ಇವ್ನ ಮಗನೂ ಸಾಕ್ತಿಲ್ಲ. ಮಾಡ್ಕೊ ತಿನ್ನೋದೇ ಕಣತ್ತೆ, ಇಷ್ಟ ಅಂದ್ಮೇಲೆ ಮಾಡ್ಕೊ ತಿನ್ನೋದೇ, ಬೇಕಾದಾಗ ಮಾಡ ಹಾಕದೆಯ. ಓಹೋ ಅಲ್ಲ ಕಣತ್ತೆ, ಕೂಲಿಗೆ ಬಂದ್ರು ಕೂಲಿ ದುಡ್ಡು ಕೊಟ್ಟಿಲ್ವಲ್ಲ ಅಂತ ಹೆಂಗೆ ಆಡ್ತಾಳೆ ಗೊತ್ತಾ ನಮ್ಮತ್ತೆ. ನಾನು ಬಿಡು ಅವ್ರಿಗೆ ಯಾರು ಕೊಟ್ಟರು ಅಯ್ಯೋ ಅಂತ ನಾನೇ ತಕೋ ಕೊಟ್ಬಿಡ್ತೀನಿ. ಆ ಕೂಲಿ ದುಡ್ಡು ನಾನು ಇಟ್ಕೊಳಕಿಲ್ಲ ಕಣತ್ತೆ. ಯಾಕಂದ ಮಗ ಅಯ್ಯೋ ಕೊಡು ಅತ್ತಾಗೆ ನಾನು ಎಲ್ಲಾನು ಅಯ್ಯೋ ಬಿಡು. ಅಯ್ಯೋ ಮಗ ಕೆಟ್ಟ ಬುದ್ಧಿ ಕಲ್ತ್ಕೊಂಡ. ಮಗ ಇದೊಂದು 4 ಕಾಸು ಕೊಡೋನೇನು ಅಂತ ಅತ್ತೆ. ನನ್ನ ದೇವ್ರನ್ನೇ ನಾನು ಒಂಥರ ಇವ್ರನ್ನ ದಾರ ಧರ್ಮ ಮಾಡಕ್ಕೆ ಹೋಗೋದು, ಇವರು ನನ್ನ ಇಟ್ಟಾಡ್ಸ್ಕೊಂಡು ಬಟ್ಟಾಡ್ಸೋದು. ಅದಕ್ಕೆ ಬಂದಿಲ್ಲ ಅವತ್ತು ಕರ್ದೆ. ಅಯ್ಯೋ ನಂಗೆ ಹುಷಾರಿಲ್ಲ, ನಾನು ಹುಣ್ಣಕ್ಕಿಲ್ಲ ಅಂದು ಹೊಲ್ತಾವು. ಒಯ್ಯ ಹಂಗೆ ಆಡಕ್ಕಿಲ್ಲ ಕಣ್ಮಗ. ಏನಾರ ನೋಚನಿ ಇವ್ರ ಮಾವ ಪರವಾಗಿಲ್ಲ, ಇವತ್ತಿಗೂ ನಾಳೆಗೂ ಒಂಚೂರು ಪರವಾಗಿಲ್ಲ ಕಣವ. ಅದು ಬಂದಿತ್ತಾ ನಿಮ್ಮ ಮಾವ? ನಮ್ಮ ಮಾವ ಬಂದು ಊಟ ಮಾಡ್ಕೊ ಹೋಯ್ತು. ಅಯ್ಯೋ ಏನು ಮಾಡೋಕ್ಕತ್ತದು? ನಿಮ್ಮ ಮಾವಂದುವೆ ತಪ್ಪು ಅನ್ನೋಕೆ ಆಯ್ಕಿಲ್ಲ ಮಗ. ಹೆಂಡ್ತಿನೂ ಬಿಟ್ಕೊಡಕ್ಕೆ ಆಯ್ಕಿಲ್ಲ ಅಲ್ವಾ? ನಾವೇನು ಬುಡಿ ಅಂತ ಅದವ? ನಾವು ಬುಡಿ ಅಂತ ಅದವ? ಯಾರ ಜೊತೆನಾರ ನನ್ನ ಗಂಡ ಉಂಟೋಗವನೇ ನಂಗೆ ಕಷ್ಟ ಅಂತ ನಾನು ಹೇಳ್ಕೊಂಡಿದ್ದಾನತ್ತೆ. ಏನಾರು ಹೇಳಿದಾನೆ ಹೇಳು. ನಾನು ನನ್ನ ಗಂಡನ ಮಾನ ಮರ್ಯಾದೆಯ ಕಳಿಬಾರ್ದು. ಅಯ್ಯೋ ಇವತ್ತೆಲ್ಲ ನಾಳೆ ಕೊಳ್ಳೆ ಬುದ್ಧಿ ಕಲಿತಾನೆ. ತಕೋ ಅಂತ ನಾನು ಸುಮ್ಮನಾಗೋದು. ಇವರು ನನ್ನ ಬಗ್ಗೆ ಇಲ್ಲದೆ ಹೋಗಿದ್ದಲ್ಲ ಹಿಂಗೆ ಆಡೋದು. ಪಾಪ ಹತ್ತಕ್ಕಿಲ್ವಾ ಹೇಳತ್ತೆ ನೀನೇ? ಎಂತರ್ಗಾದ್ರೂ ಹೊತ್ತದೆ ಕಣ್ಮಗ. ಇಲ್ಲದೆ ಹೋದೆ ಹೇಳಿದ್ರೆ ಎಂತರ್ಗತ್ತಕ್ಕಿಲ್ಲ. ಮಸ್ತಬ್ಬ ಕಣವ. ಶನಿವಾರ ಭಾನುವಾರ ನಾವ್ಯಾಕೆ ಇಲ್ಲಿವಿ ಹೇಳು?
ಕೆಲಸ ಇರೋಕ್ಕಿಲ್ವ ಹಂಗಾದ್ರೆ ಇನ್ನುವೇ ನಾನು ಊರಿಗೆ ಹೋಗಿ ಮನೆ ಎಲ್ಲಾನು ಕ್ಲೀನ್ ಮಾಡಬೇಕು. ಅಯ್ಯೋ ನನ್ನ ಮಗಳು ಒಬ್ಬಳೇ ಇರ್ತಾಳಲ್ಲ ಅಂತ ನಾವಿರೋದು, ಇವ ಅಮ್ಮಂಗೆ ನಾವಿರೋದು ಹೊಟ್ಟೆ ಉರಿ ಏನು ಅಲ್ಲ ಕಣವ. ಅವ ಅಮ್ಮ ಹೋಗ್ಲಿ ಅಂತಾನೆ ಹಿಂಗೆ ಆಡ್ತಾವಳೆ. ಹೊಂಟೋದಿ ಹಂಗಾರ ನೀನು ಇನ್ನೇನು ಮಗ ಹಿಂಗೆ ಆಡೋರ್ ಮತ್ತೆ ಇನ್ನು ಹೆಂಗಿರಕ್ಕದ ಹೇಳು. ಅಯ್ಯೋ ಬಾ ಅವಳು ಹೋಗ್ಲಿ ಅಂತಾನೆ ಹಂಗೆ ಆಡ್ತಾಳ್ಕಂತೆ. ಚೆನ್ನಾಗಿ ಇರ್ತಾಳೆ, ಯಾವಾಗಲೂ ಚೆನ್ನಾಗಿ ಇರ್ತಾಳೆ. ಅದೇ ನಮ್ಮ ಕಡೆ ಬಂದರೆ ತಡ್ಕೊಳಕ್ಕೆ ಆಯ್ಕಿಲ್ಲ ಅವಳಿಗೆ. ನೀನು ಅವಳಿಗೆ ಎದ್ರುಕೊಂಡು ಹೋಯ್ತೀನಿ ಅಂತ ಅದಿ ನೋಡು. ಮತ್ತೆ ನೀನು ಮಾಡ್ದಂಗೆ ಅವಳು ಮಾಡ್ತಾವಳ ನನಗೆ. ವರ್ಷಕ್ಕೆ ಅಡುಗೆ ಗಿಡ್ಗೆ ಎಲ್ಲ ಮಡಗಿರ್ತೀಯಲ್ಲ, ಅವಮ್ಮ ಬಂದು ಮಾಡ್ಕೊಡ್ತಾವಳ ನನಗೆ. ಮಕ್ಕಳನ್ನ ಸ್ಕೂಲ್ ಕಟ್ಸ್ಕೊಂಡು ಮನೆಗೆಲ್ಲ ಎತ್ಕೊಂಡು ಮಾಡ್ಕೊತೀಯಲ್ಲ. ನಾವು ಚೆನ್ನಿ ಅಯ್ಯೋ ನನ್ನ ಮಗಳಿಗೆ ಯಾರಿದ್ದರು ತಾಡಿ ನಾವೊಂಚೂರು ಕೈಲಾಗಿದ್ದು ಮಾಡ್ಕೊಡೋದ ಅಂತ ನಾವು ಮಾಡೋದು. ಇವರು ನನ್ನೇ ದೂರೋದು ಬರೋಕೆ ಇಲ್ಲ. ಬೇಕು ಅಂದರೆ ಬೇಕಾದ್ರೆ ನಾವು ಬಂದಿವ್ರಿಗೆ ಆಯ್ಕಿಲ್ಲ ಅಂದರೆ ಅಲ್ಲೇ ಇರ್ತೀವಿ. ಅದೇ ನೀವು ಅಮ್ಮನೆ ಮಾಡ್ಕೊಡೋ ನಾವು. ಒಂದಿನ ತಿರುಗಿ ನೋಡಿಲ್ಲ ಕಣತೆ, ತಿರುಗಿ ನೋಡಿಲ್ಲ. ಕಷ್ಟ ಏನೋ ನಿನ್ ಸುಖ ಏನು ಅಂತ ಒಂದಿನ ಕೇಳಿದಾರಾ? ಬಂದಾಗಿಲ್ವೇ ಚೆನ್ನಿ ಒಂದಿನ ತಿರುಗಿ ನೋಡಿಲ್ಲ ಕಣ. ಮತ್ತು ಹಂಗೂ ರೋಡಲ್ಲಿ ಹೋಯ್ತಿತ್ತಾ ಯಾಕೋ ಬನ್ನಿ ಅಂತ ನಾನೇ ಕೂಗ್ದೆ. ಬರ್ತೀನಿ ಅನ್ಕೊಂಡು ಹೋದರು. ನಾವೇನು ಮಾಡೋಕ್ಕದದು? ಇನ್ನಲ್ಲಿ ಕನಿಕರಣ ವಿಶ್ವಾಸ ಇದೆ ನಮ್ಮಲ್ಲಿ ಇರ್ತದೆ. ನಿನ್ಗಿಲ್ವಲ್ಲ ನಮ್ಗೆಲ್ಲಿ ಬಂದದು? ಮತ್ತೆ ನಾನು ಸುಳ್ಳು ಹೇಳಕ್ಕಿಲ್ಲ ಕಣತೆ. ಹೆಂಗೋ ಚೆನ್ನಾಗಿರ್ಲಿ ಅಂತ ನಾನು ಅವ್ರ ತಂಟೆಗೂ ಒಯ್ಕಿಲ್ಲ. ನಿನ್ನ ಮಗ ಹಿಂಗೆ ಮಾಡಿದ್ನಲ್ಲ ಅಂತ ಯಾವತ್ತು ನಾನು ಅವ ಅಮ್ಮನೂ ಒಂದು ಮಾತಂದಿಲ್ಲ, ಒಯ್ಯನೂ ಒಂದು ಮಾತಂದಿಲ್ಲ. ಹಂಗುವೆ ನಮ್ಮನ್ನ ನೆಮ್ಮದಿಯಾಗಿರಕ್ಕೆ ಬಿಡಕ್ಕಿವಲ್ಲ ಇವರು. ಇವ್ರಿಗೆ ಏನು ಮಾಡಿದ ನಾವು? ಸುಮ್ಮನಿರು ಹೀಳಿಸ್ತೀನಿ ನೆವೆ ಸವೇಲಿ. ಮಗ ಸಾಕಿ ಡೈರೆಕ್ಟಾಗಿ ಮಾತಾಡಕ್ಕೆ ಹೋಗ್ಬೇಡ. ಏನೋ ಒಂದು ಮಾತಾಡೋದಿಲ್ಲ ಆಗ ಚೆನ್ನಾಗಿ ಜಾಡ್ಸು ಹೇಳ್ತೀನಿ. ಹಿಂಗೆ ಅಂತಾವಳೆ ಅಂತ ಅಮ್ಮಗೆ ಅರ್ಥ ಆಗಬೇಕು. ಹಂಗೆ ಜಾಡ್ಸು. ಅದೇ ಹಂಗೆ ಮಾಡೋದು. ಜನ ಜಗಳ ಆಡಿದ್ರೆ ನೋಡು ಅತ್ತೆ ಸೊಸೆ ಜಗಳ ಆಡ್ತವೆ ಅಂತ ನಗ್ತವೆ. ಸುಮ್ಮನಿರಿ ಬರಲಿ ಟೈಮು ಮಾಡ್ತೀನಿ ಅವ ಅಮ್ಮಂಗೆ. ಸರಿ ಕಣವ ಬರ್ತೀನಿ ಮತ್ತೆ. ಕುತ್ಕೋ ಬಾ ಟೀನಾರ ಮಾಡಿಕೊಡ್ತೀನಿ. ಅವ್ವ ಮಾಡಿಕೊಟ್ಟಿತ್ತಾ ಮಾಡಕ್ತೀನಿ ಅಂತೂ ನಾನೇ ಬೇಡ ಅಂದಕ್ಕಂತೆ. ಅಲ್ಲ ಕಂದ್ರದ್ಕೆ ಬನ್ನಿ ಮನೆಗೆ ಹೋಗದ ಬಂದ್ರದ್ಕೆ ಬತ್ತೀವಿ ಕಣವ. ಬತ್ತೀನಿ ಕಣ ಸುಮ್ಮನಿರು. ಊರಿಗೆ ಹೋಗ್ಬೇಕು ನಾವುವೇ. ಹಾಕವ ಓಹೋ ಎದ್ರಕೊಂಡು ಹೋಯ್ತಿ ಹಂಗಾರೆ. ಅವಳಿಗೆ ಯಾರು ಎದ್ರಕೊಂಡರ್ ಮಗ? ನನ್ನ ಮಕ್ಳನ್ನ ನಾನು ಬಿಟ್ಬಿಡಕ್ಕಾಗದ? ಅವ್ರು ಬಿಡ್ಲಿ ಅಂತಾನೆ ಹೆಂಗೆ ಆಡ್ತಾರೆ. ಹಬ್ಬ ಅಲ್ವಣ್ಣೆ ಉಪಸ್ತಬ. ಉಪಸ್ತಬ ಬತ್ತಾಳೆಯ ಉಪಸ್ತಬ. ಶನಿವಾರ ಭಾನುವಾರ ಉಪಸ್ತಬ ಕಣವ. ಹೋಗಿ ಮನೆಗಿನೇ ತೊಳೆಯೋದು ಮಾಡೋದು ಬೇಡವಾ? ಸರಿ ಬಿಡು. ನಿಮ್ಮ ಅಪ್ಪಗೊಂಚೂರು ಜ್ಞಾನ ಇದ್ದದ ನೋಡು ಮಗ. ಹೋಗದ ಬಿಡೋದಂತ ಒಂಚೂರು ಎತ್ತಿದ ನೋಡು. ಟೈಮ್ ಐತಲ್ಲ ತಕವ ನಾಳೆಗೆ ಹೋಗಿ ಮಾಡ್ಕೊಳ್ವೆ. ಮಗೋ ಧೂಳಿಗಿಲು ಒಸಿ ಹೊಂದಿದ್ದದ. ಬಾ ಇಕ್ಳು ಕರ್ಕೊಂಡೋಗಿ ಮಾಡ್ಕೊಳ್ವೆ. ನಾನು ಬರ್ತೀನಿ ಬೇಕಾದ್ರೆ ಇನ್ನೊಂದು ದಿನ ಬವ್ವ ಬಾಚಿನಿ ಹಬ್ಬಕ್ಕೆ. ಬರ್ತೀನಿ ಬಿಡೋದಕ್ಕೆ.